ಹತ್ತಿಸಿದ್ದಾನೆ ಎಂದು ಚಲಾಯಿಸಲಾಗಿದೆ. ಇದರಿಂದ ಗಾಬರಿಗೊಂಡ ಉಮೇಶ್ ನಾಯ್ಕ್ ಸ್ವಲ್ಪದಿಂದ ಪಾರಾಗಿದ್ದ. ಬಳಿಕ ಇದೇ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಆದರೆ ಗ್ರಾಮಸ್ಥರ ಪ್ರಕಾರ ಘಟನೆಗೆ ಬೇರೆಯದ್ದೇ ಕಾರಣವಿದೆ. ಗ್ರಾಮದಲ್ಲಿ ಉಮೇಶ್ ನಾಯ್ಕ್ ಅವರ ತಾಯಿ ಲಚ್ಚಿಬಾಯಿ ಅಂಗಡಿಯಲ್ಲಿ ಉದ್ರಿ ಕೊಡಬೇಕು ಎಂಬ ವಿಷಯದಲ್ಲಿ ಮಾತಿನ ಚಕಮಕಿ ನಡೆದಿತ್ತು. 2 ದಿನಗಳ ನಂತರ ಈ ಗಲಾಟೆ ಸ್ಫೋಟಗೊಂಡು ಕೈ ಮಿಲಾಯಿಸಿದ್ದಾರೆ. ಶಿವಮೊಗ್ಗದ ಶಿಕಾರಿಪುರ ತಾಲೂಕಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಕೈ ಮಿಲಾಯಿಸಿಕೊಂಡಿರುವಂತಹ ಘಟನೆ ನಡೆದಿದೆ. ಅಷ್ಟಕ್ಕೂ ಈ ಘಟನೆ ನಡೆದಿರುವಂತದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಹಾರೋಕೊಪ್ಪದಲ್ಲಿ. ಉಮೇಶ್ ನಾಯ್ಕ್ ಮೇಲೆ ಬೈಕ್ ಅನ್ನು ಸ್ಪೀಡ್ ಆಗಿ ಓಡಿಸಿಕೊಂಡು ಬಂದಂತ ಪ್ರವೀಣ್ ನಾಯ್ಕ್ ಗಾಡಿಯನ್ನ ಹತ್ತಿಸಿದ್ದಾನೆ ಅನ್ನುವಂತ ಕಾರಣಕ್ಕೆ ಗಲಾಟೆಯನ್ನ ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಗ್ರಾಮಸ್ಥರು ಇದಕ್ಕೆ ಬೇರೆಯದ್ದೇ ಕಾರಣ ಇದೆ ಅಂತ ಹೇಳ್ತಾ ಇದ್ದಾರೆ. ಉಮೇಶ್ ನಾಯ್ಕ್ ಅವರ ತಾಯಿ ಲಚ್ಚಿಬಾಯಿ ಅಂಗಡಿಯಲ್ಲಿ ಉದ್ರಿ ಕೊಡಬೇಕು ಅನ್ನುವಂತ ವಿಚಾರದಲ್ಲಿ ಮಾತಿನ ಚಕಮಕಿ ನಡೆದಿತ್ತು. ಇದಾಗಿ 2 ದಿನಗಳ ನಂತರ ಈ ಗಲಾಟೆ ತಾರಕಕ್ಕೇರಿ ಮಾರಕಾಸ್ತ್ರಗಳನ್ನ ಹಿಡಿದು ಹೊಡೆದಾಡಿಕೊಂಡಿರುವಂತಹ ವಿಡಿಯೋ ಇದೀಗ ವೈರಲ್ ಆಗಿದೆ. ಈ ಕುರಿತು ಶಿಕಾರಿಪುರ ತಾಲೂಕಿನ ಪ್ರವೀಣ್ ನಾಯ್ಕ್ ಹಾಗೂ ಉಮೇಶ್ ನಾಯ್ಕ್ ಅವರ ನಡುವೆ ನಡೆದಿರುವಂತಹ ಗಲಾಟೆ 2 ಗುಂಪು ಘರ್ಷಣೆಗೆ ಕಾರಣವಾಗಿರುವಂತದ್ದು.